T20 is a funny game. ನೀವು ಎಷ್ಟೇ ಒಳ್ಳೆ ಬ್ಯಾಲೆನ್ಸ್ ಇರಲಿ ಎಷ್ಟೇ ಒಳ್ಳೆ ಇದ್ದಿದ್ರು ಅವತ್ತಿನ ದಿನ ಹೆಂಗ್ ಆಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದೇ ಟೀಮ್ ಚೆನ್ನಾಗಿದೆ ಅದೇ ಟೀಮ್ ಚೆನ್ನಾಗಿದೆ ಅಂತ ಹೇಳಕ್ಕೆ ಆನ್ ದಟ್ ಗಿವನ್ ಡೇ you have to perform as professional athletes. I think everyone now when we go onto the field ನಮ್ಮ ಬೆಸ್ಟ್ ಕೊಡೋಕೆ ನೋಡ್ತೀರಿ and every team will come with the same attitude. So it's about the best like ಅವತ್ತಿನ ಯಾರು they put in their 100%, probably they will win the game. This question is for the coach. Coach, how I'm talking of gelling, some are from the other states. How the players are gelling, and what is the formula you have been working on making these players gel together? That's one major factor. Any team ಇವಾಗ ನೋಡಿದ್ರೆ ಎಲ್ಲ ಟೀಮು ಚೆನ್ನಾಗಿದೆ ಅಂತ ಹೇಳ್ತಾನೆ ಇದ್ದೀವಿ. ಎಂಡ್ ಆಫ್ ದ ಡೇ ಎಲ್ಲರೂ ಒಟ್ಟಿಗೆ ಹೆಂಗೆ ಆಡ್ತಾರೆ ಫಾರ್ ಒನ್ ಕಾಮನ್ ಕಾಸ್. ಅದು ಆಸ್ ಅ ಕೋಚ್ ಆರ್ ಆಸ್ ಅ ಸಪೋರ್ಟ್ ಸ್ಟಾಫ್ ಆಸ್ ಓನರ್ಸ್ ಮೈಸೂರು ವಾರಿಯರ್ಸ್ ಅರ್ಜುನ್ ರಂಗ ವಿ ಸ್ಯಾಟ್ ಡೌನ್ and said ಇದಕ್ಕೋಸ್ಕರ ಏನು ಮಾಡ್ಬೋದು ಹುಡುಗರಿಗೆ ಜೆಲ್ ಆಗೋದಕ್ಕೆ ಅಂತ. ದ್ಯಾಟ್ ಈಸ್ ಒನ್ ಆಫ್ ದ ರೀಸನ್ ನಾವು ಯಾಕೆ ಮೈಸೂರಿಗೆ ಹೋಗಿದ್ದು ಏನಾಗುತ್ತೆ ಎಲ್ಲರೂ ಒಟ್ಟಿಗೆ ಇರ್ತೀವಿ. ಇಲ್ಲಿ ಬೆಂಗಳೂರಲ್ಲಿ ಇದ್ದಿದ್ರೆ ಮನೆಯಿಂದ ಬರ್ತಾ ಇದ್ವಿ, ಸೊ ಇಟ್ ಜಸ್ಟ್ ಅ ಮ್ಯಾಟರ್ ಆಫ್ 3 hours 4 hours ಪ್ರಾಕ್ಟೀಸ್ ಮಾಡಿ ಹೋಗ್ತಾ ಇದ್ವಿ. ಮೈಸೂರಲ್ಲಿ ಏನಾಯಿತು ಎಲ್ಲ ಒಟ್ಟಿಗೆ ಇರ್ತೀವಿ. ಸಾಯಂಕಾಲದಲ್ಲಿ ಪ್ರಾಕ್ಟೀಸ್ ಎಲ್ಲ ಆದಮೇಲೆ ಸಾಯಂಕಾಲ ವಿ ಆಲ್ ಗೆಟ್ ಟುಗೆದರ್. ಸೊ ದೇರ್ ಆರ್ ಫ್ಯೂ ಏರಿಯಾಸ್. ಒಂದು ಆ ಹೋಟೆಲಲ್ಲಿ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಇತ್ತು, ಆ ಹೋಟೆಲಲ್ಲಿ ಟಿ ಟೇಬಲ್ ಪ್ಲೇ ಸೆಂಟರ್ಸ್ ಎಲ್ಲ ಇತ್ತು. ಸೊ ಅಲ್ಲಿ ವಿ ಗೆಟ್ ಟುಗೆದರ್. ಸೊ ಬೇಸಿಕ್ಲಿ ಅಲ್ಲಿಂದ ಇಟ್ ಸ್ಟಾರ್ಟೆಡ್ ಆಫ್ ಆ್ಯಂಡ್ ದೆನ್ ವಿ ಹ್ಯಾಡ್ ಟೀಮ್ ಬಾಂಡಿಂಗ್ ಆ್ಯಕ್ಟಿವಿಟೀಸ್. ಬಟ್ BCCI ನಮ್ಮ KSIಗೆ ಕೊಟ್ಟಿರೋ ಕ್ರಿಕೆಟಿಂಗ್ ವಿಂಡೋ August 15 to September 1st. ಇದು ಇಂಡಿಯಾ ಚಿಲ್ಡ್ರನ್ಗೆ ಮಳೆಗಾಲ. ಆ್ಯಂಡ್ ಬ್ಯಾಂಗ್ಳೂರ್ ಸ್ಟೇಡಿಯಂ ಇಸ್ ದ ಓನ್ಲಿ ಸ್ಟೇಡಿಯಂ ಇನ್ ದ ವರ್ಲ್ಡ್ ದಟ್ ಹ್ಯಾಸ್ ದ ಸಬ್ವೇರ್ ಸಿಸ್ಟಮ್. ಆ್ಯಂಡ್ ಎಷ್ಟೇ ಮಳೆ ಬಂದರೂ ಅರ್ಧ ಗಂಟೆಯಲ್ಲಿ ಮ್ಯಾಚ್ ಶುರು ಮಾಡ್ಬೋದು. ನಮ್ಮ ಉದ್ದೇಶ ಏನು ಅಂದರೆ ಹುಡುಗರಿಗೆ ಆಟ ಆಲ್ವೇಸ್ ಕನ್ನಡ ಎಲ್ಲ ಎವ್ರಿ ಮೂವ್ ಹಿಂದೆ ಎಲ್ಲ ಪ್ಲ್ಯಾನಿಂಗ್ ಇರುತ್ತೆ, ಎಲ್ಲರದ್ದು ಥಾಟ್ಸ್ ಇರುತ್ತೆ. ಸೊ ನಾವೆಲ್ಲ ನೋಡಿದ್ದೀವಿ ಹೆಂಗೆ ಆಡ್ತಾರೆ, ಏನು ನಾವು ಕಾಂಟ್ರಿಬ್ಯೂಟ್ ಮಾಡ್ಬೋದು ಟೀಮ್ಗೆ. ಆ್ಯಂಡ್ ಸರ್ ಹೇಳ್ದಂಗೆ ಆಪ್ಷನ್ ಆದಮೇಲೆ ಟೀಮ್ ಕಾಂಬಿನೇಷನ್ ನೋಡಿಬಿಟ್ಟು 2 ಜನನ ತೊಗೊಂಡಿದ್ದೀವಿ, ಕಿಶನ್ ಆ್ಯಂಡ್ ಗೌತಮ್ ಸಾಗರ್. ಇಬ್ಬರು ಸಖತ್ ಆಲ್ರೌಂಡ್ ಪ್ಲೇಯರ್ಸ್ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಟೀಮ್ ಪ್ಲೇಯರ್ಸ್. ಸೊ ಅದರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. If you look at the tournament, ಹೌದು, 2014 ಇಸ್ವಿಯಿಂದ KSI ಅವರು ಆಕ್ಷನಲ್ಲಿ 18 ಪ್ಲೇಯರ್ ಅಲ್ಲದೆ 2 ಲೋಕಲ್ ಟ್ಯಾಲೆಂಟ್ನ ಪಿಕ್ ಮಾಡಬೇಕು ಅಂತ ಎಲ್ಲ 6 ಫ್ರಾಂಚೈಸಿ ಟೀಮ್ಗೂ ಹೇಳಿದ್ದಾರೆ. ನಾವು ಎವ್ರಿ ಇಯರ್ ಆಕ್ಷನ್ಗಿಂತ ಮುಂಚೆ ಈ ಟ್ಯಾಲೆಂಟ್ ಹಂಟ್ ಅಂತ ಕಂಡಕ್ಟ್ ಮಾಡ್ತೀವಿ ಮೈಸೂರಲ್ಲಿ. ಆಲ್ಮೋಸ್ಟ್ 350ಕ್ಕಿಂತ ಜಾಸ್ತಿ ಕ್ರಿಕೆಟರ್ಸ್ ಬಂದು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಮೈಸೂರಲ್ಲಿ. ಅದರಿಂದ 10 ಪ್ಲೇಯರ್ನ ಶಾರ್ಟ್ ಲಿಸ್ಟ್ ಮಾಡಿ ನಮ್ಮ ಆಕ್ಷನ್ ಆದಮೇಲೆ ಟೀಮ್ ಕಾಂಪೋಸಿಷನ್ ನೋಡಿ ಕಿಶನ್ ಬಿದಾರೆ ಮತ್ತು ಗೌತಮ್ ಸಾಗರ್ ಅಂತ ಯಂಗ್ ಟ್ಯಾಲೆಂಟೆಡ್ ಪ್ಲೇಯರ್ಸ್ ನಾವು ನಮ್ಮ ಈ ವರ್ಷದ ಕ್ಯಾಚ್ಮೆಂಟ್ ಪ್ಲೇಯರ್ಸ್ ಆಗಿ ತೊಗೊಂಡಿದ್ದೀವಿ. ಆ್ಯಂಡ್ ದಟ್ ಫಾರ್ಮ್ಸ್ ದ 20 ಪ್ಲೇಯರ್ಸ್ ಇನ್ ದ ಟೀಮ್. ಏನು ಮುಖ್ಯ ಅಂದರೆ ಮೈಸೂರು ವಾರಿಯರ್ಸ್ ಹವ್ ಆಲ್ವೇಸ್ ಬಿಲೀವ್ಡ್ ಇನ್ ಎನ್ಕರೇಜಿಂಗ್ ಟ್ಯಾಲೆಂಟ್ ಆ್ಯಂಡ್ ಎನ್ಕರೇಜಿಂಗ್ ಸ್ಪೋರ್ಟ್ಸ್ಮನ್ಶಿಪ್ ಆ್ಯಂಡ್ ಕ್ರಿಯೇಟಿಂಗ್ ಎ ಕಲ್ಚರ್ ಆಫ್ ಗುಡ್ನೆಸ್ ಟೀಮಲ್ಲಿ. ಆ್ಯಂಡ್ ಅವರ್ ಬಾಯ್ಸ್ ಆ್ಯಂಡ್ ಅವರ್ ಕ್ಯಾರೆಕ್ಟರ್ ರೆಪ್ರೆಸೆಂಟ್ಸ್ ದಟ್ ಆನ್ ಆ್ಯಂಡ್ ಆಫ್ ದ ಫೀಲ್ಡ್ ಇಯರ್ ಆನ್ ಇಯರ್. ಥ್ಯಾಂಕ್ ಯು. they want it in Kannada. ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ನಮ್ಮದು ಕ್ಯಾಂಪ್ ಎಲ್ಲ ಮೈಸೂರಲ್ಲಿ ಇತ್ತು. ಸೊ ಇದು ಅಲ್ಲಿ ತುಂಬ ಚೆನ್ನಾಗಿ ನಡೀತು. ನಮಗೆ ಫುಲ್ ಗ್ರೌಂಡ್ ಅವೈಲಬಿಲಿಟಿ ಇತ್ತು. ಹಾಗಾಗಿ ವಿ ಕುಡ್ ಪ್ಲೇ ಫ್ಯೂ ಪ್ರಾಕ್ಟೀಸ್ ಮ್ಯಾಚಸ್, ವಿ ಕುಡ್ ಪ್ಲೇ ಫ್ಯೂ ಸಿನಾರಿಯೋಸ್. ಸೊ ಅದು ಇನ್ನೊಂದು ನಮ್ಗೆ ಅಡ್ವಾಂಟೇಜ್ ಏನಿತ್ತು ಅಂದರೆ ಮಳೆಯಿಂದ ನಮಗೆ ಸೆಷನ್ ಏನು ಇದಾಗಲಿಲ್ಲ. ಸೊ ದ್ಯಾಟ್ ವೇ ನಮಗೆ ಪ್ರಿಪ್ರೇಷನ್ ವಾಸ್ ಪ್ರಿಟಿ ಗುಡ್. ಇಲ್ಲಿಂದ ನಾವು ವಿ ಆರ್ ಲುಕಿಂಗ್ ವೆರಿ ಈಗಲಿ ಲುಕಿಂಗ್ ಫಾರ್ವರ್ಡ್ ಟು ದ ಗೇಮ್ ಟು ಬಿಗಿನ್. ಸೊ ಚಾಂಪಿಯನ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅನ್ಸುತ್ತೆ. ಲಾಸ್ಟ್ ಟೈಮ್ ಫೈನಲ್ ಅಲ್ಲಿ ಮಿಸ್ ಆಗಿತ್ತು. ಇವಾಗ ಫೋಕಸ್ ಇರೋದು ಫಸ್ಟ್ ಗ್ರೂಪ್ ಸ್ಟೇಜಲ್ಲಿ. ಸೊ ಎಲ್ಲ ಮ್ಯಾಚು 1 by 1 ಅಂತ ಗೆಲ್ಲೋಣ ಅಂತ ಯೋಚನೆ ಇದೆ. ಫೈನಲಲ್ಲಿ ತಿರ್ಗಾ ಚಾನ್ಸ್ ಬಂದರೆ ಲಾಸ್ಟ್ ಇಯರ್ ಥರ ಆಬ್ವಿಯಸ್ಲಿ ಗೆಲ್ಲಬೇಕು ಅಂತ ಯೋಚನೆ ಇದೆ. Good afternoon everyone. Thank you very much for coming and supporting Mysuru Warriors. It means a lot to the team. If I can say something about the team, this team is a combination of good young upcoming talent as well as some very experienced elite players. So this is what we have. What we can promise on behalf of Mysuru Warriors is some exciting effort
and exciting games. So this is something that you can expect from us, and we'll give our best so that you guys can enjoy it. Thank you very much. ಕರುಣ್, ನಾನು ಇಲ್ಲೆಲ್ಲ ಮಾತಾಡೋಕೆ